ನೀನು ಹೇಳಿದಂತೆ ಮಗಳಿಗೆ ಬುಟ್ಟಿ ಹೇಳಿ ನೋಡಿದನು. ಮಗಳು ಏನಂತ ಹೇಳಿದ ಗೊತ್ತೇ? ಏ ಜನ್ಮದಲ್ಲೇ ಮನ್ಮಥನನ್ನು ಬಿಟ್ಟು ಅನ್ನ ಪುರುಷರನ್ನು ನಾನು ಸರ್ವತ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದರು. ಕಾಂತ ನಿನಗೆ ಇಷ್ಟೊಂದು ಕೋಪ? ಮಗ ಇಷ್ಟರಂತೆ ಮನ್ಮಥನನ್ನು ಕರೆಸುವ ಲಕ್ಷಣ ಕಾರ್ಯವನ್ನು ನಡೆಸಿ ಕಾಂತ ಆ ಕೊಳ್ಳಲು ಸುದ್ದಿ ಹೇಳಲಿಕ್ಕೆ ಆ ಮೂಢ ಕೊಳ್ಳಲು ಸುದ್ದಿ ಇನ್ನೊಂದು ಸಲಹೆ ಮುಂದೆ ಎತ್ತಿದ್ದಾರೆ. ಮಾಡ್ತಾರೆ ಅಮ್ಮ. ಅಪ್ಪಯ್ಯ, ಈಗಲಾದರೂ ನಿನ್ನ ಹಠವನ್ನು ಬಿಡುವೆ, ನನ್ನ ಮಾತನ್ನು ಕೇಳುವೆಯಾ? ತಂದೆ, ಎನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳಿದಾಗಲೇ ನಿನ್ನ ಹಠವನ್ನಾದರೂ ಬಿಡುವೆಯಾ? ಚೆನ್ನಾಗಿ ಹೇಳು ಮಗಳೇ. ಅಪ್ಪಯ್ಯ, ಹಾಗಾದ್ರೆ ಎನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳಲು ಚಿತ್ತವಿತ್ತು ಕೇಳು. ಚೆನ್ನಾಗಿ ಹೇಳು ಮಗಳೇ. ಜನಕ ಅಪ್ಪಯ್ಯ, ಹೇಳು ಚಿತ್ತವಿತ್ತು ಕೇಳು. ಚೆನ್ನಾಗಿ ಹೇಳು ಮಗಳೇ. ಜನಕ ಕೃಷ್ಣ ಬಲರಾಮರೇನಿಗೆ ಮಾವಂದಿರ ಆಗಿದ್ದರಂತೆ ಪೂರ್ವ ಜನ್ಮದಲ್ಲಿ. ಹೌದೇನು ಮಗಳೇ? ಅಪ್ಪಯ್ಯ, ತಾತ್ಪರ್ಯವನ್ನು ತಿಳಿಸುವ ಮಗಳೇ. ಕೃಷ್ಣ ಬಲರಾಮರೇನಿಗೆ ದ್ರೌಪದಿ, ಪೂರ್ವ ಜನ್ಮದಲ್ಲಿ ಕೃಷ್ಣ ಬಲರಾಮರೇನಿಗೆ ಮಾವಂದಿರಂತೆ. ಹೌದೇನು ಮಗಳೇ? ರುಕ್ಮಿಣಿ ರೇವತಿಯವರೇ ಅತ್ತಿಯವರಾಗಬೇಕಂತೆ. ಹೌದೇನು ನಂದಿನಿ? ಮನ್ಮಥನೇ ಎನ್ನ ಪತಿಯಾಗಿದ್ದೆ ಅಂತ ಅಪ್ಪಯ್ಯ. ಹೌದೇನು ಮಗಳೇ? ತಂದೆ, ಪಂಚಭಾಣಗಳಿಂದ ಪಂಚಶರಗಳಿಂದ ಒಡೆಯಲು, ವರನು ಸುಟ್ಟು ಭಸ್ಮವಾಗಲು ಪತಿ ಭಿಕ್ಷೆ ನೀಡಿ ಎಂದು ಆ ಪರಶಿವನಲ್ಲಿ ಬೇಡಿಕೊಂಡಾಗ ಶಿವನು ಹೇಳಿದ ಏನು ಗೊತ್ತಾ ತಂದೆ?
ಅಮ್ಮ ನಂದಿನಿ ಆಗ ಏನಾಯ್ತು ಗೊತ್ತಾ ಅಪ್ಪಯ್ಯ? ಆಯ್ತು ಮಗಳೇ. ಸಂಭಾಷಣೆಂಬ ರಕ್ತವನ್ನು ನನ್ನನ್ನು ತನ್ನ ಆಲಯಕ್ಕೆ ಹೊತ್ತೊಯ್ಯುವ ಸಮಯದಲ್ಲಿ ಅಪ್ಪಯ್ಯ ಅಮ್ಮ ನಂದಿನಿ ಮನ್ಮಥನೇ ಪ್ರದ್ಯುಮ್ನ ಅವತಾರವನ್ನು ತಾಳಿ ಬಂದು ನನ್ನನ್ನು ರಕ್ಷಣೆ ಮಾಡಿ ತನ್ನ ಆಲಯಕ್ಕೆ ಕರೆದುಕೊಂಡು ಹೋದನು. ಹೌದೇನು ಮಗಳೇ? ಹೌದು ಅಪ್ಪಯ್ಯ. ಆಗಿನ ಚಿಕ್ಕ ಬಾಲಕನು ಮನ್ಮಥನು. ಚಿಕ್ಕ ಬಾಲಕನೊಂದಿಗೆ ಇರುವುದನ್ನು ದಾರಾದರು ಕಂಡರೆ ಅಪಹಾಸ್ಯ ಮಾಡುವುದೆಂದು ತಿಳಿದು ಪುನಃ ಶಿವನಲ್ಲಿ ಬೇಡಿಕೊಂಡಾಗ ಹೇಳಿದ್ದೇನೆ ಗೊತ್ತೇ ತಂದೆ? ಅದು ಏನೆಂದು ಹೇಳುವ ಮಗಳೇ? ನೀನು ಕಮಲಾರಾಧನ ಸತಿಯಾದ ಕಮಲ ಘಟಿಯ ಗರ್ಭದಲ್ಲಿ ಜನಿಸಿ ಬಂದು ರತಿ ಎಂಬ ಮಾಂಸಿಕದಿಂದ ಬಾಳು ಎಂದೇಳಿ ಅದೃಶ್ಯವಾದರು ತಂದೆ. ಹೀಗಿತ್ತು ನೋಡಿ ಎನ್ನ ಪೂರ್ವ ಜನ್ಮದ ವೃತ್ತಾಂತವು ಎಂದೇ. ಅಯ್ಯೋ ಅಮ್ಮ ಬಂಗಾರ ಮುತ್ತಿಗಿರಿ ಅಪ್ಪಯ್ಯ ನಿಮ್ಮ ಪೂರ್ವ ಜನ್ಮದ ವೃತ್ತಾಂತವು ತಿಳಿಯದೆ ಇದು ಇಲ್ಲದೆ ಹೌದೇ? ನನ್ನ ಸಂಗತಿ ತಿಳಿಯದೆ ಆ ದ್ರೌಪದಿಯನ್ನು ನಿಲ್ಲಿಸಲು ಈಗ ಎಲ್ಲರೂ ತಪ್ಪಾಯಿತು. ಈಗ ಗೊತ್ತಾಯ್ತದೆ. ಈಗ ಆ ತಾಯಿಯನ್ನು ಕರೆದರೆ ಬಾರವಳು ಬಾರದಿರುವಳು. ಆದ್ದರಿಂದ ಆ ದ್ರೌಪದಿ ತಾಯಿಯನ್ನು ಕರೆದುಕೊಂಡು ಬಾ ಅಮ್ಮ. ನೀನು ಹೋಗಬೇಕಾಗಿ ಅಪ್ಪಯ್ಯ ಮನ ಬಂದಂತೆ ನಿಂತು ಕಳಿಸಿದವನು ನೀನು, ಹೌದಲ್ಲವೇ? ನಿನ್ನ ಪೂರ್ವದ ಜನ್ಮದ ವೃತ್ತಾಂತವು ತಿಳಿಯದೆ ಏನೋ ಹೌದೇ? ಈಗ ನಾವು ಹೋಗಿ ಕಳಿಸಿದ ಬರವಳೆ ಬರುವ ಮಗಳೇ. ಸಹಜವಾಗಿ ಬರವಳೆ ಹೇಳಿದೆಯಾ? ಹೌದು ಮಗಳೇ. ತಂದೆ ಪುತ್ರೇ ನೀ ಹೇಳಂತೆ ನಾನು ಹೀಗಿಂದೀಗಲೇ ಹೋಗುವೆನೋ, ದ್ರೌಪದಿಯ ಮನಸ್ಸನ್ನು ಒಡಂಬಡಿಸಿ ನಿನ್ನ ಬಳಿಗೆ ಕರೆ ತರಲೇನೋ. ಕರೆ ತಂದ ತಕ್ಷಣವೇ ನೀನು ನಯ ವಿನಯದಿಂದ ಮಾತನಾಡಿ ನನ್ನ ಕಲ್ಯಾಣ ಕಾರ್ಯವನ್ನು ನಡೆಸಿಕೊಡು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ನಿನ್ನ ಇಷ್ಟದಂತೆ ಹಾಗೆ ಮಗಳೇ. ದ್ರೌಪದಿ ಅಮ್ಮನವರು ಎಷ್ಟು ದೂರ ಹೋಗಿರಬಹುದು? ಯಮ್ಮ ನಿಮ್ಮಪ್ಪ ಬಾಯಿ ಬಂದಂಗ ಬೈದ್ಬಿಟ್ಟಾನಿ ಅಮ್ಮ. ಕಲ್ಯಾಣ ದೂರ ಬಸ್ ಆಧಾರ್ ಕಾರ್ಡ್ ಕಲ್ಯಾಣ ದೂರ ಬಸ್ ಹತ್ತಿಬಿಟ್ರೆ 7 ದೂರಗಳ ತೆಂಗಳಮ್ಮ ಆಧಾರ್ ಕಾರ್ಡ್ ಫ್ರೀ ಐತೆ. ಹೈದರಾಬಾದ್ ಓದ್ಲು ತಿರುಪತಿ ಓದ್ ಹೆಂಗ ಹೇಳಂಗಮ್ಮ ನಡೀತೀಯಮ್ಮ. ಹಂಗಂತ ಕೂಡ ಆಧಾರ್ ಕಾರ್ಡ್ ಫ್ರೀ ಆಗಿ ಅವಳೆ ಹಾ ಇಮ್ಮ ಐತೆ ನಾವು ಜಲ್ದಿ ಬಂದ ಅಲ್ಲಿ ಹೊಟ್ಟೆ ಸಿಕ್ಕಿ ಬಿಡೋಣ. ಅಪ್ಪ ಸಾರಥಿ ಇವಳು ತಾನು ಯಾರು ಹೇಳ್ತಮ್ಮ ನಾವು ಒಳ್ಳೆ ಸಂವತ್ಸರ ಬಂದ ಬಂಗಾರ ತಂದಿದ್ದಾಳ ಅಮ್ಮ ಜನನಿ, ನಿನ್ನ ಹಠವನ್ನು ಬಿಟ್ಟು ನನ್ನ ಮೇಲೆ ಕರುಣೆಯನ್ನು ಇಟ್ಟು ಎಂದೊಂದಿಗೆ ಅಂತಃಪುರಕ್ಕೆ ಬಾ ಎಂದು ಬೇಡಿಕೊಳ್ಳುವ ತಾಯಿ ಸೌಖ್ಯಪ್ರದಾಯಿ. ಅಪ್ಪ ಸಾರಥಿ ಅಮ್ಮ ಜನನಿ ಇವಳು ತಂದೆಯ ಮಾಡಿದ ಮರ್ಯಾದೆಯೇ ಸಾಕು. ಯಮ್ಮ ಮರ್ಯಾದೆ ನಾನು 3 ದಿನ ಉಂಡಿಲ್ಲ ಏನು ನಿಮ್ಮ ಬೇಕಿರ್ತದೆ ಮತ್ತೆ ಇವಳ ನೋಡಿ ನಮಗೆ ಅದಕ್ಕೆ ಬೇಕು. ಊರಿನ ಮಾಡಿ ಏನು ಅಂತ ನಾನು ಹೋಗೋಣ ಬಾರಪ್ಪ ಸಾರಥಿ. ನಿಮ್ಮ ಇಷ್ಟದಂತೆ ಆಗಲಿದ್ದೇನೆ. ಇನ್ನೊಂದಿಲ್ಲ ತಾಯಿ, ಒಂದೇ ಹಠವನ್ನು ಹಿಡಿಯಬೇಡ, ಈ ರೀತಿ ನನಗೆ ಕೋಪವನ್ನು ಮಾಡಿಕೊಳ್ಳಬೇಡ. ನನ್ನ ಮೇಲೆ ಕರುಣೆ ತೋರು, ಎನ್ನ ಮುಖವನ್ನು ನೋಡು, ಎನ್ನೊಂದಿಗೆ ಅರಮಂದಿರಕ್ಕೆ ಬರಬೇಕೆಂದು ಬೇಡಿಕೊಳ್ಳುವ ತಾಯಿ ಸೌಖ್ಯಪ್ರದಾಯಿ. ಮಾರುತಿ ಜನನಿ, ಮನ್ಮಥನಿಗೆ ನಿನ್ನನ್ನು ಕೇಳಲು ಬಂದರೆ ನಿಮ್ಮ ತಂದೆಯು ತುಂಬಿದ ಸಭೆಗಳಿಗೆ ಬಾಯಿಗೆ ಬಂದಂತೆ ಮಾತನಾಡಿದ ನನ್ನ ಕರಪಿಡಿದು ತಪ್ಪಿಸಿದ. ನಾನು ಸರ್ವತಾ ಬರಲಾರೆ ಮಗಳೇ, ಮಾಡಬೇಡದಿರಲೇ. ಜನನಿ ಮತಿ, ನನ್ನ ಮುಖವನ್ನು ನೋಡು, ನನ್ನ ಮೇಲೆ ಕರುಣೆ ತೋರು. ರತಿ, ನಿನ್ನ ಮುಖವನ್ನು ನೋಡಿ ನಿನ್ನ ಮಂದಿರಕ್ಕೆ ಬರಬೇನು. ಹೋಗೋಣ ಬಾರಮ್ಮ ಪುತ್ರಿ. ಅಪ್ಪಯ್ಯ ಅಮ್ಮ ನಂದಿನಿ ನೀನು ಹೇಳಿದಂತೆ ದ್ರೌಪದಿಯ ಮನಸ್ಸನ್ನು ಒಡಂಬಡಿಸಿ ನಿನ್ನ ಬಳಿಗೆ ಕರೆ ತಂದಿರುವೆನು. ಹೌದೇನು ಮಗಳೇ? ಮೊದಲು ಕರೆದರೆ ಬರುವುದಿಲ್ಲವೆಂದು ಹೇಳಿದರು. ಹೌದೇನು ಮಗಳೇ? ನಿನ್ನ ತಂದೆ ಮಾಡಿದ ಮರ್ಯಾದೆ ದೊಡ್ಡದಿರುವುದು ಸಾಕಮ್ಮ, ಮತ್ತೆ ಬರುವುದಿಲ್ಲವೆಂದು ಹೇಳಿದರು. ಹೌದೇನು ಮಗಳೇ? ಅಪ್ಪಯ್ಯ, ಆದರೆ ನಾನು ಅವಳನ್ನು ನಯ ವಿನಯದಲ್ಲಿ ಇಲ್ಲಿಗೆ ಕರೆ ತಂದಿರುವೆನು. ನೀನಾದರೂ ನಯ ವಿನಯದಿಂದ ಮಾತನಾಡಿ ನನ್ನ ಕಲ್ಯಾಣ ಕಾರ್ಯವನ್ನು ಜರುಗಿಸು ತಂದೆ. ನಾನು ಹೀಗಲೇ ಹೋಗಿ ಬರಬೇಕು ಎಂದೆ. ನಿನ್ನ ಇಷ್ಟದಂತೆ ಹಾಗೆ ಮಗಳೇ. ಅಮ್ಮ ದ್ರೌಪದಿಯಾದ ದ್ರೌಪದಿ ಎಲ್ಲ ತಪ್ಪು ಕ್ಷಮಿಸಿ ಸಮಾಧಾನಗೊಳಿಸು. ಈಗ ನನ್ನ ಗರ್ಭದ ಒಳಗೆ ಸರಿಸು. ಈಗೋ ನನ್ನ ಕುಮಾರಿಯಾದ ರತಿದೇವಿಯನ್ನು ಇದರಿಂದ ಆ ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡಬಹುದು. ನಿಮ್ಮ ಆಗ್ರಹರಾದ ಶ್ರೀಕೃಷ್ಣ ಬಲರಾಮರನ್ನು ನಾಳೆ ಉದಯಕ್ಕೆ ಕರೆದುಕೊಂಡು ನಮ್ಮ ದ್ರೌಪದಿ ನೀರು ಕಮಲ ಚಕ್ರವರ್ತಿ ಅಮ್ಮ ಹೇಳಿದೆ.
ಎನ್ನ ಮಗಳನ್ನು ನಿನ್ನ ಹಳೆಯ ನಾಡ ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಡುವನೆಂದು ಹೇಳಿದನು. ನಿನ್ನ ಮಗಳು ನನಗೆ ಬೇಕಾಗಿಲ್ಲ. ಅವರಪ್ಪ ಅವ್ರು ನೋಡಿ ಮಾತಾಡ್ಬೇಕಾಯ್ತು. ಅಮ್ಮ ದ್ರುಪದನಂದಿನಿ ಅಲ್ಲಮ್ಮ ಈಗ ಕೊಡ್ತಂತ ಬಂದ ಒಂದು ಎಡಕ್ಕೆ ಹೊರಕ್ಕೆ ವರದಕ್ಷಿಣೆ ಕೊಡ್ತಾನಂತೆ. ಸರಳ ಚಕ್ರವರ್ತಿ, ಅಮ್ಮ ದ್ರೌಪದಿ ನಾಳೆ ಉದಯಕ್ಕೆ ನಾವು ಸರ್ವರು ಲಗ್ನಕ್ಕೆ ಬರಬೇಕು. ನಾನು ಹೋಗಿ ಬರಬೇಕು, ನನಗೆ ಅಪ್ಪಣೆಯನ್ನು ದಯಪಾಲಿಸು. ಸಂತೋಷದಿಂದ ಹೋಗಿ ಬಾರಮ್ಮ ದ್ರುಪದನಂದಿನಿ. ಕೃಷ್ಣ ಹಂಗಂತೆ ಹೋದ ದ್ರೌಪದಿಯು ಇದವರಿಗೆ ಬರಲಿಲ್ಲವಲ್ಲ. ಹೌದು ದೇವ. ದ್ರೌಪದಿಗೆ ಕನ್ಯಾ ದೊರೆಯಿತೋ ಇಲ್ಲವೋ ಎಂದು ತಿಳಿಯಲಿಲ್ಲ. ಹಾ ಅಯ್ಯೋ ಸಾಂಬಶಿವನಿಗೆ ಜನರಿಗೆ ಇಂಥ ಚಿಂತೆಯನ್ನು ಉಂಟು ಮಾಡುತ್ತೆ. ಅಯ್ಯೋ ಕೊಟ್ಟು ನಷ್ಟರಾಗಿ ಅಂತ ಜನರಿಗೆ ಮುಖವನ್ನು ಹೇಗೆ ತೋರಿಸುತ್ತದೆ ಎಂಬ ಸರಿಯಾದ ರುಕ್ಮಣಿಗೆ ಅಂತೂ ಹೇಳುತ್ತೆ. ಹೀಗೆ ಪರ್ವತಕ್ಕೆ ಕೆಳಗಿನ ಪ್ರಾಣವನ್ನು ಕಳೆದುಕೊಳ್ಳುವೆನು. ಇದೇ ಗೋಳುವನು ದೀರ್ಘಸ್ಮರಣೆಯಾಗಿ ಬಾರಮ್ಮ ತಂಗಿ ಪಾಂಡವರ ಜೊತೆ. ಅಮ್ಮ ದ್ರುಪದನಂದನೆಯಾದ ದ್ರೌಪದಿ ನಾನು ನಿನ್ನ ಮಾರ್ಗವನ್ನು ನಿರಸುತ್ತಾ ನಿನ್ನ ಮುಖ ಭಾಗವನ್ನು ನೋಡಲು ತೋರುತ್ತಿರುವುದು. ಅಮ್ಮ ದ್ರೌಪದಿ ನೀನು ಹೋದ ಕಾರ್ಯವು ಏನಾಯಿತು? ಸಾಂಗವಾಗಿ ತಿಳಿಸು ಎನ್ನ ಮಾನವನ್ನು ಬಿಡಿಸು. ದ್ರೌಪದಿ ಬೇರಮ್ಮ ಮುಂದೇನು ಸಂಗತಿ? ಅಮ್ಮ ತಂಗಿ ನೀನು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ. ನಾರದರ ಹೇಳಿಕೆಯಂತೆ ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಎನ್ನ ಅಳಿಯನಾದ ಮನ್ಮಥನಿಗೆ ನಾನು ಗೊತ್ತು ಮಾಡಿಕೊಂಡು ಬಂದಿರುವೆನು. ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ಜಾಗರಗಣ್ಯ. ಭರ ಭರಾಯ ಸಾರಥಿ ದ್ರೌಪದಿ ಸಾಹಸವನ್ನು ನೋಡಿದೆಯಾ? ಬಾಯಿ ಬಂದ ಬೇಸಿ ಬಂದಳು. ವಿವಿಧ ಕಾರ್ಯವನ್ನು ಕೈಗೂಡಿಸಿಕೊಂಡು ಬಂದವು. ಹೌದು ದೇವ. ಅಮ್ಮ ದ್ರೌಪದಿ ನಿನ್ನ ಧೈರ್ಯ ಸಾಹಸಕ್ಕೆ ಈ ಲೋಕದಲ್ಲಿ ಯಾರೂ ಇಲ್ಲ. ನೀನೇ ಎನ್ನ ಪ್ರಾಣರಕ್ಷಣೆಯ ಮಾಡಿದೆ. ಎನ್ನ ಆತ್ಮವನ್ನು ನೀನೆ, ಎನ್ನ ಬಂಧನವು ನೀನು. ಅಮ್ಮ ದ್ರೌಪದಿ ನಿನ್ನ ಉಪಕಾರವು ಎಷ್ಟು ವರ್ಣಿಸಲು ಇರಲಾರ. ಅರ್ಜುನ ಅಮ್ಮ ದ್ರೌಪದಿ ಇದ್ದರೆ ನಿನ್ನಂತೆ ತಂಗಿಯೇ ಇರಬೇಕು. ಪಾಂಡವರ ಪತ್ನಿಯಾದ ದ್ರೌಪದಿ ತಡ ಮಾಡದೆ ಮನ್ಮಥನ ಲಗ್ನವು ಮಾಡಿಕೊಂಡು ಬಾರಮ್ಮ ಬೇಗನೆ. ಅಮ್ಮ ತಂಗಿ ತಡ ಮಾಡದೆ ಮನ್ಮಥನ ಲಗ್ನವನ್ನು ಮಾಡಿಕೊಂಡು ಬಾಯಲ್ಲಿ ಹಿಡಿದಿಯಲ್ಲ. ಅರ್ಜುನ ಹೌದು ತಂಗಿ. ಅಯ್ಯೋ, ನಾನು ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಬಂದಿರುವೆನು. ನಾನು ಹೋದ ಕೂಡಲೇ ಕಾಂತನು ಕ್ರೋಧವನ್ನು ತಾಳಿ ನನ್ನ ಶಿರಚ್ಛೇದನ ಮಾಡುವವೂ ನೀನು. ಅಯ್ಯೋ, ನನಗೆ ಭಯವಾಗುತ್ತಿರುವುದು. ಶ್ರೀಪತಿ ತಿಳಿದು ಮುಂದಿನ ಕರ್ತವ್ಯ. ಅಮ್ಮ ತಂಗಿ ಅರ್ಜುನ 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 ಭೀಮಾರ್ಜುನ ಬಂದ್ರು, ಭೀಮಾರ್ಜುನ ಬಂದ್ರು.
ಬಿಡು. ಅಮ್ಮ ದ್ರೌಪದಿ, ಅಣ್ಣಯ್ಯ, ನೀನು ಎಷ್ಟು ಮಾತ್ರಕ್ಕೆ ಭಯಪಡಬೇಡ. ಅರ್ಜುನನ ಸಂಗಕ್ಕೆ ನೀನು ಹೋಗುವುದಕ್ಕೆ ಮುಂಚಿತವಾಗಿ ಹೋಗಿ ಗರುಡರಾಜನ ಕೂಡ ಲಗ್ನಪತ್ರವನ್ನು ಕಳಿಸಿರಲಿ. ಅಮ್ಮ ದ್ರೌಪದಿ, ಅಣ್ಣಯ್ಯ, ನೀನು ಎಷ್ಟು ಮಾತ್ರಕ್ಕೆ ಕಣ್ಣೀರನ್ನು ಸುರಿಸಬೇಡ. ದ್ರುಪದಿ ಸಂಜಾತಿ ತಿಳಿಬಿಡಮ್ಮ ನಿನ್ನ ಮನಸ್ಸಿನ ಭೀತಿ. ಭೀಮರ್ಜುನ ಬರೇ ಬಡ ಮತ್ ಬರೀ ದ್ರುಪದಿಯನ್ನೇ ಹೋಗಿ ಬಾರಮ್ಮ ಬೇಗನೆ. ಭೀಮರ್ಜುನ ಸಾರಥಿ, ಆಹಾ ಇದೇನು ಆಶ್ಚರ್ಯವು? ಹೌದು ದೇವ. ಅಯ್ಯೋ, ಎನ್ನ ಕಾಂತಿಯು ಎನ್ನನ್ನು ಆಸೆಗಳಲ್ಲಿ ಮಲಗಿಸಿ ಬಿಟ್ಟು ಹಾ, ತಾವ ಮಿಠಾಗಾರನಲ್ಲಿಗೆ ಹೋದಳು. ಹೌದು ದೇವ. ಎಲ್ಲ ಸಾರಥಿ, ಹೋಗದೆ ಈ ಅರ್ಧ ರಾತ್ರಿಯಲ್ಲಿ ಒಬ್ಬಳೇ ಹೋಗುವುದಕ್ಕೆ ಅಂಥ ಕೆಲಸಗಳು ಏನಿದ್ದವ? ಹಾ, ಎಲ್ಲ ಸಾರಥಿ, ಹೋಗದೆ ವಾ 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 ವಾ, ಎಂತ ಕೆಲಸವನ್ನು ಮಾಡಿ ಬಂದಳಲ್ಲೋ ಸಾರಥಿ. ಹೌದು ದೇವ. ಆ ಬಂಡ ಮುಂಡೆಯನ್ನು ಏನು ಮಾಡಿದರೆ ಎಂತಗೆ ಸಿಟ್ಟು ತೀರದು? ಹಾ, ಎಲ್ಲ ಸಾರಥಿ, ಹೋಗದೆ ಇರಲಿ ಈಗ ಬರಲಿ. ಹಾ, ಬಳಿಯ ತಾಂಡವ ಮಾಡುವ ಈ ಖಡ್ಗದಿಂದ ಕಡೆದು ಈ ಭೂಮಿಗೆ ಕಡಹ ಬಿಡುವನು ಸಾರಥಿ. ಅವಳನ್ನು ಕೊಲ್ಲುವನು ಜಾಗೃತಿ. ನಿಮ್ಮಿಷ್ಟದಂತಾಗ ಹೋಗದಿ. ಬಳಿಯ ಪ್ರಚಂಡ ವಿಕ್ರಮ ಸುತ ತ್ರಿಲೋಕಕ್ಕೆ ಗಂಡನಾದ ಭಕ್ತನೆಂಬ ಭಯವಿಲ್ಲದೆ ಸಚ್ಚಿದ ಪುಂಡರೀಕಳಂತೆ ಮದೋನ್ಮತ್ತಳಾಗಿ ಗಂಡನಿಗೆ ಯಾವ ಮಾತನ್ನು ಹೇಳದೆ, ಏ ಹನುಮಳೆ, ಕಾಂತ, ಹಾಸಿಗೆಯಲ್ಲಿ ಎನ್ನನ್ನು ಮಲಗಿಸಿ ಬಿಟ್ಟು ದಾವ ವಿಟಾಗಾರನಲ್ಲಿಗೆ ಹೋಗಿ ಕಾಮ ಕ್ರೀಡೆಗಳನ್ನು ತೀರಿಸಿಕೊಂಡು ಬಂದ್ಯಾ? ಏ ಮೂರ್ಖ, ಕಾಂತ, ಎನ್ನ ಮುಂದೆ ಹೇಳು, ಇಂಥ ಹೊತ್ತಿನಲ್ಲಿ ಎನ್ನನ್ನು ಹಾಸಿಗೆಯಲ್ಲಿ ಮಲಗಿಸಿ ಬಿಟ್ಟು ಹೋಗುವ ದಕ್ಷ ಅಂತ ಕೆಲಸ ಕಾರ್ಯಗಳು ಏನಿದ್ದವು? ಅಯ್ಯೋ ಅಯ್ಯೋ, ನಾನು ಹೇಗೆ ಮಾಡಲಿ? ಈ ತ್ರಿಭುವನದೋಳ ಪ್ರಖ್ಯಾತರಾದ ಪಾಂಡವರ ಮರ್ಯಾದೆ ಈ ಹೊತ್ತಿಗೆ ಹೋದಂತಾಯಿತು. ಎಲ್ಲ ಸಾರಥಿ, ಏನೇ ಎಣ್ಣೆ ಪರಮ ಪಾತಗಳೇ, ಕಾಂತ, ಇನ್ನು ಮೇಲೆ ನಿನ್ನ ಮುಖವನ್ನು ನಮ್ಮ ಅಣ್ಣಂದರು ಹೇಗೆ ನೋಡಬೇಕು? ಐವರೇ ನಾನು ಈ ಜಗತ್ತಿಗೆ ಮುಖವನ್ನು ಏನೆಂದು ತೋರಿಸಬೇಕು? ಅಪರಾಧವೆಂಬ ಹುರಿಯುವ ಕಿಚ್ಚನ್ನು ನಾನು ಹೇಗೆ ಶಾಂತಿ ಮಾಡಿಕೊಳ್ಳಲಿ? ಬಳಿಯ ಚಂಚಲವಾದ ಕೋಪ ರಭಸಕ್ಕೆ ತಡೆಯಲಾರದ ಸರತಿ ಜಾಗೃತಿಯಿಂದ ಚಂದ್ರಾಯುಧವನ್ನುತ್ತ ಅಡ್ಡಿ ಇಲ್ಲದೆ ಇವಳನ್ನು ಅಡ್ಡ ಕರೆದು ಕಣ್ಣು ಗುಡ್ಡುಗಳನ್ನು ಕರಕ ತೆಗೆದು ಈ ಭೂಮಿಗೆ ಕರೆಹು ಬಿಡುವನು ಸಾರಥಿ. ಇವಳನ್ನು ಕೊಲ್ಲುವನು ಜಾಗೃತಿ. ನಿಮ್ಮಿಷ್ಟದಂತಾಗ ಹೋಗದಿ. ಕಾಂತ, ಏ ಮೂರ್ಖರೇ, ನಿನ್ನ ಕೋಪವನ್ನು ಸಹಿಸುವಲ್ಲವ? ಎಷ್ಟು ಮಾತ್ರಕ್ಕೆ ಸಹಿಸೋದಿಲ್ಲ ಮೂರ್ಖರೇ. ಕೇಳಿ ಕೇಳು. ಅದೇನು ಚೆನ್ನಾಗಿ ಮಗಳ ಮೂರು ಲೋಕದಲ್ಲಿ ಏ ಮೂರ್ಖರೇ, ಅದೇನು ಚೆನ್ನಾಗಿ ಮಗಳ
ಸರಿಯಾದ ಪಾತ್ರ. ಹೇ ಹದಮಳೆ, ನನ್ನನ್ನು ಕೊಲ್ಲದಿರು ವ್ಯಕ್ತ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಮೂರ್ಖ. ಅಣ್ಣನಾದ ಶ್ರೀಕೃಷ್ಣನು 8 ದಿವಸದಲ್ಲಿ ಮನ್ಮಥನ ಲಗ್ನ ಮಾಡಬೇಕು. ರುಕ್ಮಣಿಗೆ ಮಾತು ಕೊಟ್ಟು ದೇಶ ದೇಶಗಳು ತಿರುಗಿದರೂ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನನ್ನನ್ನು ಸ್ವಪ್ನದಲ್ಲಿ ಹೋಗಿ ಕರೆದರು. ಕಾಕ, ನಿನಗೆ ನಿದ್ರೆವನ್ನ ಮಾಡಬಾರದೆಂದು ಕಮಲಾವತಿಗೆ ಹೋಗಿ ಕನ್ಯೆಯನ್ನು ಸುದ್ದಿ ಮಾಡಿಕೊಂಡು ಬಂದಿರುವೆನು. ನನ್ನನ್ನು ಸರ್ವತಾ ಕೊಲ್ಲಬೇಡ ಅಂತ ಹೊರಬಂದ. ಏಲೇ ಪಾಂಚಾಲಿ, ನೀನಂಥ ವೈಮಾಲಿ. ಏ ಮೂರ್ಖ, ಪುಲ್ಲಸರ ಪಿತನಾದ ಶ್ರೀಕೃಷ್ಣನಲ್ಲಿಗೆ ಹೋಗಿದ್ದನೆಂದು ಇಂಥ ಮಾತುಗಳನ್ನು ಎನ್ನ ಮುಂದೆ ಬಗಳಿದರೆ ನಿಮ್ಮ ವಂಚನ ಮಾತುಗಳನ್ನು ಕೇಳಿ ಮೆಚ್ಚುವುದಕ್ಕೆ ನಾನೇನು ಬುಚ್ಚನಲ್ಲೇ ಮೂರ್ಖ. ಏ ಹದಮಳೆ, ಇಂಥ ಕಪಟದ ಮಾತುಗಳನ್ನು ಬಗಳಿದರೆ ಸಿದ್ಧವಾಗಿ ಬಲ್ಲಿದ್ದನೆ ಹೇಗೆ? ಭೈರ್ಯ 14 ಲೋಕಕ್ಕೆ ಸಂರಕ್ಷಕರ್ತನಾದ ಆ ಶ್ರೀಕೃಷ್ಣನಿಗೆ ಕನ್ಯೆ ದೊರೆಯಲಾರದೆ ಯಕ್ಷೋಷಿತ ನಿನ್ನಂತ ಹೆಣ್ಣನ್ನು ಕರೆಸಿದನೆ ಹೇಗೆ? ಏ ಮೂರ್ಖ, ಈ ಬೈರ್ಯ ಬಂಡೆ ಮುಂದೆಯೂ ಇಂಥ ತಗಲು ಬಾಜಿತನವನ್ನು ಎನ್ನಗೆ ಕಲಿಸಲಿಕ್ಕೆ ಬಂದಿಯಾ? ಏ ಮೂರ್ಖ, ಇಲ್ಲದಿದ್ದರೆ ತಂಟೆ ಹಚ್ಚಿ ಎನ್ನ ಮುಂದೆ ಧರ್ಮ ಪುರಾಣವನ್ನು ಬಿಚ್ಚದಿದ್ದಿರು ಪಾಂಚಾಲಿ, ನೀನೆಂಥ ವೈಮಾಲಿ. ಏ ಮೂರ್ಖ, ಎಷ್ಟು ಮಾತ್ರಕ್ಕೂ ನಂಬಿಕೆ ಇಲ್ಲ ಮೂರ್ಖ. ಕಮಲರಾಜನನ್ನು ಕರ್ಣೆಯಲ್ಲಿ ಕೇಳಿದರೆ ಕಮಲರಾಜನು ಸುಂದರ ಸಭೆಯೊಳಗೆ ಬಾಯಿಗೆ ಬಂದಂತೆ ಮಾತನಾಡಿದ ಎನ್ನ ಕರಪಿಡಿದು ತಪ್ಪಿಸಿದ. ಕಾಕ, ಏ ಮೂರ್ಖ, ಕೊನೆಗೆ ರತಿಯ ಪೂರ್ವ ಜನ್ಮದ ವಿಚಾರವನ್ನು ಕೇಳಿ ಮಗುವಿಗೆ ಅನುಮತಿಯನ್ನು ಕೊಟ್ಟರು. ವಲ್ಲಭ, ಹೇ ಮೂರ್ಖರೇ, ನಿನ್ನ ಪಾದ ಸಾಕ್ಷಿಯಾಗಿ ನಾನು ಕಮಲಾವತಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ನನ್ನನ್ನು ಸರ್ವತಾ ಕೊಲ್ಲಬೇಡ ಕಾಂತ. ಏಲೇ ಬಾಯಿ ಬಡಕಿಯಾದ ಹೆಣ್ಣೆ, ಈ ಗಾಢಾಂಧಕರ ಮಬ್ಬಿನ ಒಬ್ಬಳೇ ಪರ್ವತಗಳನ್ನು ಏರಿ ಇಳಿದು ಕಮಲಾವತಿಗೆ ಕನ್ಯಕ್ಕೆ ಹೋಗಿದ್ದನೆಂದು ಎನ್ನಗೆ ಬುಚ್ಚಿ ಇಡಿಸಿದರೆ ನಾನು ಕೇಳಬಲ್ಲನೆ ಹೇಗೆ? ಏ ಮೂರ್ಖ, ಏ ಹದಮಳೆ, ಎತ್ತರ ಅಶ್ವಿನಾವತಿ, ಎತ್ತರ ಕಮಲಾವತಿ, ಎತ್ತರ ದುರ್ಗಾವತಿ. ಏ ಮೂರ್ಖ, ನಿನ್ನಂಥ ಹೆಂಗಸಲಿಂದ ಈ ಕಾರ್ಯವು ಆಗುವುದೇ ಹೇಗೆ? ಜನ್ನ ಹಸ್ತದ ವಿಸ್ತರಿಸುವ ಚಂದ್ರಾಯುಧದಿಂದ ವೈರಿಗಳ ಮಸ್ತಕವನ್ನು ಕತ್ತರಿಸುವ ಕತ್ತಿಯಿಂದ ನಿನ್ನ ಕುತ್ತಿಗೆಯನ್ನು ಹತ್ತಾಬಿಸುತ್ತೀನಿ. ನಾನು ಕೇಳಲಾರೆ ನಿನ್ನ ಮಾತು ಇನ್ನೊಂದು ಸಾರಿ. Hey!
ಮನೆಯನ್ನು ಕಟ್ಟವರ್ಯಾರು? ಏ ಮೂರ್ಖ, ಕಮಲರಾಜನನ್ನು ಕನ್ನೆ ಎಂದು ಕೇಳಿದರೆ ಕಮಲರಾಜನು ತುಂಟದ ಸನ್ವಯಗೆ ಬಾಯಿಗೆ ಬಂದಂತೆ ಮಾತನಾಡಿದ ಎಲ್ಲ ಕಳಪಿಡಿದು ರಕ್ಷಿಸಿದ ಸಾಕ್ಷಿಯಾಗಿ ನಾನು ಕಮಲಾವತಿಗೆ ಹೋಗಿ ಕನ್ನೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ನನ್ನನ್ನು ಸರ್ವತಾ ಕೊಲ್ಲಬೇಡ ಕಾಂತ ಗುಣವಂತ. ಏನೇ ಮಾಟಗಾರತಿಯೇ, ನೀಟಾದ ಮಾತುಗಳನ್ನು ಎನ್ನ ಮುಂದೆ ಇಂಥ ಬೂಟಕಯ ಮಾತುಗಳನ್ನು ಬಗೆಯಿದರೆ ನಿನ್ನ ಹಲ್ಲಗಳ ಮುರಿದು ಈ ಪುಟತರ ಖಡ್ಗದಿಂದ ನಿನ್ನ ದಿಟ್ಟವಾದ ನಾಲಿಗೆ ಕೊಯ್ದು ಬಿಡುವನು. ಏ ಮೂರ್ಖ, ಈ ಕ್ಷಣವೇ ನಿನ್ನನ್ನು ಯಮನಾಲಯಕ್ಕೆ ಕಳಿಸಿ ಬಿಡುವನು. ನಿಮ್ಮಂಥ ಹೆಂಗಸರ ಮಾತುಗಳನ್ನು ತಿಳಿಯುವುದು ಆ ಪರಮೇಶ್ವರನಿಗಾದರೂ ಸಾಧ್ಯವೇ? ಏ ಮೂರ್ಖ, ಇದಕ್ಕೊಂದು ಶ್ಲೋಕವಿರುವುದು, ಅದನ್ನು ಹೇಳ್ತೀನಿ ಕೇಳು. ಔದುಂಬರಾಣಿ ಪುಷ್ಪಾಣಿ ಶ್ವೇತವರ್ಣಾಂಚವಾಯನ ಮಚ್ಚಪಾದೆ ಜಲದೃಶ್ಯ ನಾರಿ ಹೃದಯ ಪಶ್ಯತೆ. ಅಹೇ ದ್ರೌಪದಿ, ಇದರ ತಾತ್ಪರ್ಯವು ಏನೆಂದರೆ ಅತ್ತಿಯ ಹೂವನ್ನು ಮರದಲ್ಲಿ ಕಾಣುವುದಿಲ್ಲವೆಂದು ಹೇಳುತ್ತಾರೆ. ಅಂಥ ಹೂವನ್ನು ಒಂದು ವೇಳದಲ್ಲಿ ನೋಡಿದರೆ ನೋಡಬಹುದು. ಎಲೆ ಮುಖ, ನೀರಿನಲ್ಲಿ ಓಡಾಡುವ ಮೀನಿನ ಹೆಜ್ಜೆಯನ್ನು ಕಂಡಿಡಿಯುವುದಾಗುವುದಿಲ್ಲವೆಂದು ಹೇಳುತ್ತಾರೆ. ಅಂಥ ಮೀನಿನ ಹೆಜ್ಜೆಯನ್ನು ಬಹು ಕಷ್ಟಪಟ್ಟು ಹುಡುಕಿದರೆ ಹುಡುಕಬಹುದು. ಇಲ್ಲೇ ಮುಖ, ಅಂತರದಲ್ಲಿ ಹಾರಾಡುವ ಬಿಳೆ ಕಾಕಿಯನ್ನು ಕೂಡ ನೋಡಿದರೆ ನೋಡಬಹುದು. ನಿಮ್ಮಂತ ಹೆಂಗಸರ ಗುಣವನ್ನು ಮಾತ್ರ ಆ ಪರಮೇಶ್ವರನಿಗಾದರೂ ತಿಳಿಯುವುದಿಲ್ಲ. ಇಲ್ಲೇ ದುರ್ಮಾರ್ಗ, ಅಂದ ಮೇಲೆ ನನ್ನಂಥವನ ಪಾಡೇನು? ನಿನ್ನ ಕುಟಿಲ ಗುಣಗಳನ್ನು ಎನ್ನ ಎದುರುಗಡೆ ನಿಂತು ಮಾತನಾಡುತ್ತಿದ್ರು ದ್ರೌಪದಿ, ನಿನ್ನ ಕಬಡ್ಡಿ ಮಾಡ್ಲು ನರವೀರ ಪಾಠ
ಮಾಡಿದರೆ ಗಿಡವು ತನ್ನ ಹಣ್ಣನ್ನು ತಾನೇ ತಿಂದರೆ ತಾಯಿಯ ಕುರಿತು ಮಗುವಿಗೆ ವಿಷವನ್ನು ಕುಡಿಸಿದರೆ ಅವರಂತೆ ನೀನೇ ಕುಳಿತು ನನ್ನನ್ನು ಕೊಲ್ಲುವೆನೆಂದರೆ ಇಲ್ಲಿ ನಾನು ಈಡಾಗಬಲ್ಲೆನೆ. ಅಯ್ಯೋ ನನ್ನ ಕರ್ಮಕ್ಕೆ ದಾರಿಯೂ ಮಾಡುವುದು. ನಿನ್ನ ಇಷ್ಟ ಬಂದಂತೆ ನನ್ನನ್ನು ಕೊಂದು ಬಿಡು ಕಾಂತ ಅಂತ. ವಂಚಕರೇ, ನಿನ್ನ ಚಂಚಲವಾದ ಮಾತುಗಳನ್ನು ಎನ್ನ ಮುಂದೆ ಉಚ್ಚರಿಸಿದರೆ ಮೂರು ಲೋಕದ ಗಂಡನಾದ ನಿನ್ನ ಗಾಂಧೀಜಿನಿಂದ ತಪ್ಪಾಟವಾದರೆ ನಿನ್ನ ಗುಣಗಳನ್ನು ನಾನು ಕಾಣೆಯೇ. ಏ ಮೂರ್ಖ, ನಿನ್ನ ಖಂಡವಾಗಿ ಸೌದೃಶ್ಯವನ್ನು ಹೇಳಿದರೆ ನಾನು ಬಿಡಿಬಂದೆ ಹೇಗೆ? ಏ ಹದುಮೆ, ನಿನ್ನ ನುಡಿಯನ್ನು ಕೇಳಿದರೆ ಎನ್ನಗೆ ಮತ್ತಿಷ್ಟು ಕೋಪಾಗ್ನಿಯು ಎಂದು ಕರೆಯುವುದು. ನಿನ್ನ ತುಂಡು ತುಂಡು ಮಾಡಿ ಮಂಡೆಯ ಮೇಲೆ ಕರವನ್ನು ಎಳೆದು ಮಂಡಲಿಕದ ಹಂಡರಿಯಬೇಕೆಂದು ಎನ್ನ ಮನದೊಳ ಖಂಡಿತ ಮಾಡಿಕೊಂಡಿರುವೆ. ಏನೇ ದಿಂಡುಗಾರತಿಯಾದ ಪಾಂಚಾಲಿ, ಈಕೋ ಎನ್ನ ಕರ ಪುಂಡರೀಕದ ತಾಂಡವ ಮಾಡುವ ಪ್ರಚಂಡ ಭಯಂಕರವಾದ ಖಡ್ಗದಿಂದ ನಿನ್ನ ರುಂಡವನ್ನು ತೆಗೆದು ದಿಂಡು ಬುದ್ಧಂಗೆ ದಂಡಿಗಾಗಿ ಉಣಬಡಿಸುವನು. ನೋಡು ನೋಡಲೇ ಬಂಡ ಬಂಡೆ. ಐಶ್ವರ್ಯ ಮತ್ತ ಮೇಲಕ್ಕೆ ಏಳಲೆ ದ್ರೌಪದಿ, ನೀನೆಂದರೆ ನನಗೆ ಬಲ ಪ್ರೀತಿ. ಸುಂದರಿ, ಎಲ್ಲ ದುಃಖವನ್ನು ಏನಿದೆ ಹೇಳಿ ಪ್ರಿಯ. ಅದೇನ ಸಂಸ್ಕಾರವಾಗಿ ಹೇಳು. ಈ ಪಾತ್ರೆ ನೀನಾದರೂ ನೀತಿಯನ್ನು ಹೇಳಬಾರದೆ ಹೇಗೆ ಕೇಳು. ಆಲಿಸು ಪ್ರಿಯ ಸೋಮನದಿಯ, ಆಲಿಸು ಪ್ರಿಯ ಸೋಮನದಿಯ, ಆಲಿಸು ನಿನ್ನ ನದಿಯ ಬೆಳೆಗೆಯ, ಆಲಿಸು ನಿನ್ನ ನದಿಯ ಬೆಳೆಗೆಯ, ಆಲಿಸು ಪ್ರಿಯ ಸೋಮನದಿಯ, ಆಲಿಸು ಪ್ರಿಯ ಸೋಮನದಿಯ. ಸುಂದರಿ, ಮಾತು ಮಾತಿಗೆ ಕೋಪವನ್ನುತ್ತಾಳೆ. ನನ್ನ ಸುರಕ್ಷೆಯನ್ನು ಮಾಡುವುದೆಂದು ಒಂದೇ ಹಠವನ್ನು ಹಿಡಿದಳು. ಪಾಪನೆ ನೀನಾದರೂ ನೀತಿಯನ್ನು ಹೇಳಬಾರದೆ ಕಾಣ್ತಾ ಅವರಂತ. ಆಹೇ ದ್ರೌಪದಿ, ನಿನ್ನಂತ ಪ್ರತಿರದಿರೋಮನಿಗೆ ಬಂದಿರುವ ವಿಪತ್ತು ಏನಿರಬಹುದು? ಅಯ್ಯೇ ಸುಂದರಿ, ಈ
ಕಾಲದಲ್ಲಿ ಎನ್ನೆಂದು ನೆನೆಸಿದ ಕಾರಣವೇನು ಶೀಘ್ರವಾಗಿ ಹೇಳು. ಶ್ರೀಮೂರ್ತಿಗಳ ಸಾಕ್ಷಿಯಾಗಿ ನಿನಗೆ ಬಂದಿರುವ ಸಂಕಟವನ್ನು ಎಲ್ಲ ಮುಂದೆ ತಿಳಿದುಕೊಂಡೆ. ಕಾಂತ, ಸುಂದರಿ, ನನಗೆ ಬಂದಿರುವ ಸಂಕಟವನ್ನು ಪರಿಹರಿಸುವೆಯಾ? ಎನ್ನಯ ಕಷ್ಟವ ಪರಿಹರಿಸುವೆಯಾ? ಈ ಪಾತ್ರನು ಮಾತು ಮಾತಿಗೆ ಹೋಗುವುದು ತಾಳಿ ನನ್ನ ಶಿವಕ್ಕೆ ನನ್ನ ಮಾಡ್ಬೇನೆಂದು ಒಂದೇ ಹಠವನ್ನು ಹಿಡಿದಿರುವುದು. ಈ ಪಾತ್ರನಿಗೆ ಸ್ವಲ್ಪ ನೀನಾದರೂ ನೀತಿಯನ್ನು ಹೇಳಬಾರಬೇಕಂತ ಗುಣವಂತ. ಆಹೇ ಎನ್ನ ಮೋಹನಾಂಗಿ, ಆಹೇ ಎನ್ನ ಮೋಹನ ಸದಿ, ಏನು ನಿನ್ನ ಮನದ ಸಂಗತಿ? ಅಹೇ ಸುಂದರಿ, ನಿನಗೆ ಬಂದಿರುವ ಸಂಕಟವನ್ನು ಎಲ್ಲ ಮುಂದೆ ಪ್ರಕಟಿಸಿದರೆ ಭಕ್ತರ ವಿಜ್ಞವಿಲ್ಲದೆ ಹೋಗಿ ಅವರ ಬಗ್ಗೆ ಮಾಡಿಬಿಡ್ತೇನೆ. ಅಹೇ ಸುಂದರಿ, ಚಂಡ ಪ್ರಚಂಡ ಹಿಂಡು ಮಂಡಲಾದಿ ಮರಗಂಡ ನಮ್ಮ ಹೆಸರಿದ್ದು ಸಾರ್ಥಕವೇನು? ಅಹೇ ಸುಂದರಿ, ಈ ಹೇಳು ನಿನ್ನ ಮನಸ್ಸಿನ ಸದಿ. ಈ ಮಲ್ಲನ್ನದ ಪ್ರಭಂಜನ ಬುದ್ಧನನ್ನ ಈ ಅವಸಕ್ಕೆ ರಮಣ, ಈ ಎಲ್ಲ ಮೇಲೆ ನಿನ್ನ ಪ್ರೇಮ ಸಂಪೂರ್ಣ ಸಾಗಲಿ. ಸುಂದರಿ, ಸುಂದರಿ, ಹರಿಯನ ನಮಸ್ಕಾರವ ಹೇಳು. ರುಕ್ಮಣಿಗೆ ಮಾತು ಕೊಟ್ಟು ದೇಶ ದೇಶಗಳು ತಿಳಿದರೂ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದರು. ನಾನು ಕಮಲಾವತಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ಈ ಪಾರ್ಥನಿಗೆ ನೀನಾದರೂ ನೀತಿಯನ್ನು ಹೇಳಬಾರಬೇಕಂತ ಗುಣವಂತ. ಒಂದು ಸಮಯ ಕಾಲ ರಾತ್ರಿಯಗಳ ಪುರುಷನನ್ನು ತುಚ್ಛ ಕರೆಸಿದರೆ ಹೇಗೆ? ಅಯ್ಯೇ ಸುಂದರಿ, ವೃಕ್ಷ ದೇವತೆಯ ಯಮ ಧರ್ಮರಾಯನ ಈ ಹಾಲಿಸಬಹುದೇ ಹೇಗೆ? ಈ ತ್ರಿಭುವನ ಮಲ್ಲನ್ನ ಪ್ರಭಂಜನನ್ನ ಬುದ್ಧನನ್ನು ಈ ಪ್ರಮಾಣಗೊಳಿಸುವುದಂತೆ. ಏ ಸುಂದರಿ,
ಆ ಅರ್ಜುನನ ಯಾತಕ್ಕಾಗಿ ನಿನ್ನನ್ನು ಕೊಲ್ಲುವುದಕ್ಕೆ ಬಂದಿರುವನ ನೀನೇನು ಅಂತ ಕೆಲಸವನ್ನು ಮಾಡಿರುವಿ. ಸುಂದರಿ, ಈ ಎಲ್ಲ ಸಂಗತಿ ಎನ್ನ ಮುಂದೆ ತಿಳಿದು ಹಕ್ಕಿ ಕುಮಾರಿ ಬೇರೆ ನಿನ್ನ ಮನಸ್ಸಿನಲ್ಲಿ ಬರೀ. ಸುಂದರಿ, ಹರಿಯೇನು ಸಂಸ್ಕಾರವ ಹೇಳು. ಶ್ರೀ ಅಮರೇಶ್ವರನ ಪಾದ ಸಾಕ್ಷಿಯಾಗಿ ನಾನು ಕಮಲಾವತಿಗೆ ಹೋಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆ. ಈ ಪಾರ್ಥನಿಗೆ ನೀನಾದರೂ ನೀತಿಯನ್ನು ಹೇಳಬಾರಬೇಕಂತ ಗುಣವಂತ. ಆಕೆ ಮುಗ್ಧ ಮೋಹಿನಿ, ಸ್ವಲ್ಪ ಕಾರ್ಯಕ್ಕೆ ಇಷ್ಟೊಂದು ಆಲೋಚನೆಯ ದಕ್ಷ ಮಾಡುವೆ. ಹೇ ಸುಂದರಿ, ನಿನ್ನ ಮುಖವು ಈ ಬರಗಂಡಿ ಕಪ್ಪಾಗಿರುವುದಕ್ಕೆ ಕಾರಣವೇನು? ಹೇ ಸುಂದರಿ, ಈ ಕ್ಷಣದ ಹೋಗಿ ಆ ಪಾರ್ಥನನ್ನು ಕಂಡು ಅವನಿಗೆ ಬುದ್ಧಿ ಹೇಳುವ ಮಾತುಗಳನ್ನು ಹೇಳಿ ಹೂವಡಂಬಡಿಗೆ ಬರುವನ. ಇದಕ್ಕೆ ನೀನು ಚಿಂತೆಯನ್ನು ಮಾಡಿ ಬೇಡಗಾಂತೆ ಗುಣವಂತೆ. ಅಹೋ ಅಗ್ರಜ, ನನ್ನ ಖಡ್ಗದಿಂದ ಇವಳ ಶಿರವನ್ನು ಕತ್ತರಿಸಿ ಬಿಡುವನು. ನೀನು ಅಡ್ಡ ಬರಬೇಡ, ಅಡ್ಡ ರಾಜಾಗ್ರವಿಂದ. ಅಹೋ ತಮ್ಮ, ನಿಲ್ಲು ನಿಲ್ಲು, ಕೊಲ್ಲ. ಎಷ್ಟು ಮಾತ್ರಕ್ಕ ಬಿಡುವುದಿಲ್ಲ ಅಗ್ರಜ. ಅಹೋ ಬಲ್ಗುಣ, ಅಹೋ ವಾಯುನಂದನ, ಪೂರ್ಣ ಶರೀಪಿತನಾದ ಶ್ರೀಕೃಷ್ಣ ಸಾಕ್ಷ್ಯ ಹಾಗೆಯೇ ಇಂಥ ಒಂದು ಬಂಧೆಯನ್ನು ಬಿಡು. ಇದು ನಿನಗೆ ತರವಲ್ಲ. ಅಹೋ ಅಕ್ಷರ, ಅಹೋ ವಾಯುನಂದನ, ಇಷ್ಟ ಗೋಮನ ಮರಣಕ್ಕೆ ಕಾರಣವೇನು ಎಲ್ಲಿಗೆ ತಿಳಿಸ ನಿನ್ನ ತುಟ್ಟಲ್ಲವೆಲ್ಲದ. ಅಹೋ ಗಾಂಧೀವಿ, ಅಹೋ ಅಗ್ರಜ, ನಿನ್ನ ಕೈಯಲ್ಲಿರುವ ಕಥೆಯನ್ನು ಎಷ್ಟು ಸಾರು ಈ ಭೂಮಂಡಲದಲ್ಲಿ ನಮಗೆ ಸಾರುವುದು ನಮ್ಮ ಅಹೋ ಅಗ್ರಜನಾದ ಭೀಮಸೇನ, ಅಹೋ ಹೌದಾ? ಈ ಬಂಡ ಮುಂಡ ಹೆಸರನ್ನು ಎನ್ನ ಮುಂದೆ ಹತ್ತಿದರೆ ಇಂದಿನ ದಿನ ರಾತ್ರಿ ಹಾಸಿಗೆಯಲ್ಲಿ ಎನ್ನನ್ನು ಮಲಗಿಸಿ ಬಿಟ್ಟು ಕೇಳದೆ ಈ ಮಧ್ಯರಾತ್ರಿಯಲ್ಲಿ ತಾವ ಬಿಟ್ಟಾಗಲಿಗೆ ಹೋಗಿ ಬಂದ. ಅವೋ ಅಗ್ರಜ, ಅಹೋ ಹೌದಾ? ಇಂಥ ಅರ್ಧರಾತ್ರಿಯಲ್ಲಿ ಎತ್ತ ಕಡೆ ಹೋಗಿದ್ದೆ ಎಂದು ಕೇಳಿದರೆ ಮನ್ಮಥನಿಗೆ ಹೆಣ್ಣು ಗುರುತು ಮಾಡಲಿಕ್ಕೆ ಹೋಗಿದ್ದೆಂದು ಹೊಗಳವಳು. ಅವೋ ಅಗ್ರಜ, ಅಹೋ ಹೌದಾ? ಪುರುಷರ ಗಮನಿಯಾದ ಇವಳ ಶಿರವನ್ನು ಕತ್ತರಿಸಿ ಬಿಡುವನು. ಇವಳ ಗೋಷ್ಠದಲ್ಲಿ ಏನು ಬೇಕು ಭೀಮ, ಇವಳನ್ನು ಮಾಡುವುದು ನಮ್ಮ. ಅಹೋ
ಜರಸಂಧ ಬಕಾಸೂರ ವಿಡಂಬಾರಿ ಕಿಂಕರ ಬೀದಿಗಾದಿಗಳ ನೀರನ್ನು ಮುಗಿಸಿದಂತೆ ಈ ಕ್ಷಣದಲ್ಲಿ ನನ್ನ ಸಂಭವಿಸಿದೆ ಪದ ಮಾಡಿದ ಬಿಟ್ಟಕ್ಕೆ ಸಿದ್ಧನಾದ ಹತ್ತಿರ ಮಾಡಿದ್ರೆ ಈ ಅಪರಾತ್ರಿಯಲ್ಲಿ ಸಿಂಹನಾದವನ್ನು ಮಾಡಿ ನಿಮ್ಮಿಬ್ಬರು ಯುದ್ಧ ಮಾಡೋದಕ್ಕೆ ಕಾರಣವೇನು? ಅಹೋ ಭೀಮ ಅರ್ಜುನರೇ, ನಿಮಗೆ ದಾರಿ ಅಪ್ಪಣ ಕೊಟ್ಟವರು ಸಾಕು ಸಾಕು ನಿಲ್ಲಿಸಿ ಅನುಜಾತಿಗಳೇ ಮಂದ ಮದುಗಳೇ. ಅಹೋ ತಮ್ಮಂದಿರುವ ಭೀಮ ಅರ್ಜುನರೇ, ಈ ಅಪರಾತ್ರಿಯಲ್ಲಿ ಸಿಂಹನಾದವನ್ನು ಮಾಡಿ ಸಕಲ ಮದುಗಳಾದ ನೀವು ಅಪರಿಮಿತ ಸಾಹಸದಿಂದ ವಿಪರೀತ ದುನಿಯ ಮಾಡಿ ಅಹೋ ಭೀಮ ಅರ್ಜುನರೇ, ಚಂಡ ವಿಕ್ರಮವಾದ ಯುದ್ಧಕ್ಕೆ ನಿಂತ ಕಾರಣವೇನು? ಅಹೋ ಭೀಮ ಅರ್ಜುನರೇ, ಮಂಡಲಾಧಿಪರನಾದ ನನ್ನ ಆಜ್ಞೆ ಮೀರಿ ನಿಮ್ಮಂತೆ ನೀವು ಕಲಯ ಮಾಡಲಿಕ್ಕೆ ನಿಮಗೆ ಅಂತಹ ಸಂಘಟಿಸಿದ ಕಾರ್ಯ ಯಾವುದು? ಸಭಾ ವಿಸ್ತಾರ ಆಗಿ ಕೇಳುವಂತರಾಗ್ರೆ ಅನುದರೆ ಅತಿ ಸೂರ್ಯರೇ. ಅದು ಅವ ತಮ್ಮಂದಿರು ಅದು ತಮ್ಮನಾದ ಅರ್ಜುನ, ಅದು ತಮ್ಮನಾದ ಅರ್ಜುನ, ಇಂದಿನ ದಿನ ರಾತ್ರಿ ಹಾಸಿಗೆಯಲ್ಲಿ ಮಂದ ಮಧ್ಯೆಯಾದ ಪಾಂಚಾಲಿಯು ನಾನು ನಿದ್ರೆಯಿಂದ ಪ್ರವರ್ತನಾಗಿದ್ದ ಸಮಯದಲ್ಲಿ ಅಹೋ ಅಗ್ರಜ, ಅಹೋ ಪಾರ್ಥ, ಎನ್ನಗೆ ಹೇಳದೆ ಕೇಳದೆ ಸದ್ದು ಮಾಡದೆ ಎದ್ದು ಹೋಗಿ ಕಾಮ ಕಾರ್ಯವನ್ನು ಪೂರೈಸಿ ಇಲ್ಲಿಗೆ ಬರುವ ಕಾಲದಲ್ಲಿ ನಾನು ಹೆಚ್ಚಳವಾಗಿದ್ದೆ. ಅಹೋ ಅಗ್ರಜ, ಅಹೋ ಅನುಜ, ಈ ಸಮಯದಲ್ಲಿ ಇವರ ಶಿರವನ್ನು ತೆಗೆದನೆಂದು ನಿಂತರೆ ಅಹೋ ಅಗ್ರಜ, ಅಹೋ ತಮ್ಮನಾದ ಅರ್ಜುನ, ಈ ಭೀಮನಿಗೆ ಬುದ್ಧಿ ಅಲ್ಲಿಯೋ ಅಗ್ರಜ, ಈ ಮಾತು ಸಹಜ. ಅಹೋ ತಮ್ಮಂದಿರಾದ ಭೀಮ ಅರ್ಜುನರೇ, ಇದಕ್ಕೆ ಒಂದು ವಚನ ಉಂಟು. ಏನೆಂದರೆ, ಪೂರ್ವದಲ್ಲಿ ಶ್ರೀರಾಮಚಂದ್ರನು ತನ್ನ ಸತಿಯಾದ ಸೀತಾದೇವಿ ಆ ರಾವಣ ಸರಿಯೋಡು ಸಿಕ್ಕಿ ಕೆಟ್ಟವರಂತ ಸಂಶಯಪಟ್ಟನು. ಅಹೋ ಭೀಮ ಅರ್ಜುನರೇ, ಆ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿಸಿದನು. ಅವಳಲ್ಲಿ ಪಾತಕವಿದ್ದರೆ ಸುಟ್ಟು ಭಸ್ಮ ಹಾಗುತ್ತಾಳೆ. ಇದಕ್ಕೆ ನೀವಿಬ್ಬರು ಕಲೆಯ ಮಾಡಲಿಕ್ಕೆ ಸರಿಯಲ್ಲ. ಕಂಡಿರ ಭೀಮ ಅರ್ಜುನರೇ, ವೀರಾದಿ ವೀರರೇ. ಅಹೋ ಭೀಮ ಅರ್ಜುನರೇ, ಈ ಪಾಂಚಾಲಲ್ಲಿ ದೋಷವಿಲ್ಲದೆ ಇವರನ್ನು ಸುಮ್ಮನೆ ನಿಂದಿಸಿದರೆ ಈ ಅಗ್ನಿಕುಮಾರ ಕರೆದುಕೊಂಡು ನಮ್ಮ ಪಟ್ಟಣಕ್ಕೆ ಹೋಗಲು ನಡೆದರೆ ತಮ್ಮವರೇ ಭೀಮ ಅರ್ಜುನರೇ. ನಿನಗೆ ಬಂದಿರುವ ಸಂಕಟವನ್ನು ಕಣ್ಣಾರ ನೋಡಬೇಕಾಗಿತ್ತು. ಶ್ವಾಸನ ಬಿಡದ ಈ ವೃದ್ಧರಿಗೆ ಹಬ್ಬಳಿಸಿ ಹೊಡೆಯುವಾಗ ಆ ವೇಳದಲ್ಲಿ ಈ ಸರ್ವಜನ
ಹಿಡಿದ್ರು ಪಾರ್ಥನಿಗೆ ನೀನಾದರೂ ನೀತಿಯನ್ನು ಹೇಗೆ ಮಾಡಬೇಕಂತ ಗುಣವಂತ. ನಿನ್ನ ಇಷ್ಟದಂತೆ ಆಗಲೇ ಆಗದ ದೇವ, ಈ ಪತ್ರವನ್ನು ನನ್ನ ಮುಂದೆ ಚೆನ್ನಾಗಿ ಓದಿ ಹೇಳು. ದೂತ, ಈ ಪತ್ರದೊಳಗಿನ ಶಬ್ದ ನಿಮ್ಮ ಇಷ್ಟದಂತಾಗಲಿ ದೇವ. ಮಹಾರಾಜ ರಾಜಶ್ರೀ ಹಸ್ತಿನಾವತಿಯಲ್ಲಿರುವ ಎನ್ನ ಬಂಧುಗಳಾದ ಧರ್ಮಜ, ಭೀಮ, ಅರ್ಜುನರಿಗೆ ಈ ಪತ್ರದ ಮೂಲಕ ತಿಳಿಸುವುದೇನೆಂದರೆ, ನಿಮ್ಮ ಸತಿಮಣಿಯಾದ ದ್ರೌಪದಿ ಮಧ್ಯರಾತ್ರಿಯಲ್ಲಿ ನಮ್ಮ ಆಸ್ಥಾನಕ್ಕೆ ಬಂದು ಎನ್ನ ಮಗನಾದ ಮನ್ಮಥನಿಗೆ ಕಮಲಾವತಿ ಅರಸನಾದ ಕಮಲರಾಜನ ಮಗಳು ರತಿದೇವಿಯನ್ನು ನೇಮಕ ಮಾಡಿಕೊಂಡು ಬಂದಿರುತ್ತಾಳೆ. ಅವರ ಲಗ್ನದ ಏರ್ಪಾಡು ನಾಳೆ ನಡೆಯುತ್ತದೆ. ಆದ ಕಾರಣ ತಾವುಗಳು ಸಕಟುಂಬ ಸಮೇತರಾಗಿ ಬಂದು ವಧುವರರನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇಂತಿ ಶ್ರೀಕೃಷ್ಣ ಬಲರಾಮಾದಿಗಳು, ದ್ವಾರಕಾವತಿ. ಅಹೋ ಅಗ್ರಜ, ಈ ಪತ್ರದ ವೃತ್ತಾಂತವ ಅದೇನು ಚೆನ್ನಾಗಿ ಹೇಳು ಅಗ್ರಜ. ತಿಳಿಯದೆ ಮಾಡದಿದ್ದ ಪ್ರಾಣಹತ. ಅದು ಹರಿದ ಅಹೋ ಅಗ್ರಜ, ಈ ಪಾಂಚಾಲಿಯ ಚಕ್ರದ ರೋಧನೆ ಈ ಸೌಭಾಗ್ಯವು ಈ ಎತ್ತರದ ಹರಿದ. ಅದು ಹರಿದ ಅಹೋ ಅಗ್ರಜ, ಕಮಲ ಮಾಡಿದ ಕಾರ್ಯವನ್ನು ಹರಿಯದ ಸಮಯದಿಂದ ಈ ದ್ರೌಪದಿಯನ್ನು ಕೊಲ್ಲುವುದಕ್ಕೆ ಸಿದ್ಧರಾಗಿದ್ದೆ. ಅವು ಹರಿದ ಅಹೋ ವಾಯುಮನ್ನಯ, ನಿನ್ನಾಗಲು ನಿನ್ನ ಮನಸ್ಸಿಗೆ ಸಂತೋಷವಾಯಿತ. ಅವು ಹರಿದ ಅಹೋ ಅಗ್ರಜ, ಜಾಗ್ರತೆಯಿಂದ ದ್ವಾರಕಾವತಿ ನಗರಕ್ಕೆ ನಾಲ್ಕು ಮನೆ ಸಹಿತ ಹೋಗಿ ಮರ ಬಿಡಲ ಶರಣವನ್ನು ಕಾಣುವ ನನಗೆ ಮಾತ್ರ ಅಹೋ ಅಗ್ರಜ, ಅವು ಹರಿದ ಸದಮನ ಹೃದಯಾಳದ ದ್ರೌಪದಿಯನ್ನು ನಾನು ತಿಳಿಯದೆ ಆಡಿದ್ದು ಅಪರಾಧವು. ಅಹೋ ಅಗ್ರಜ, ಅವು ಹರಿದ ನಾನು ಮಾಡಿದ್ದ ಅಪಕೃತ್ಯವನ್ನು ಜನನ್ನು ಕ್ಷಮಿಸಬೇಕು. ಶ್ರೀಕೃಷ್ಣ ದೇವರ ಕೈ ಲಿಖಿತ ಬರೆದ ಮೇಲೆ ಚತುರಂಗ ಬಲದೊಡನೆ ದ್ವಾರಕಾವತಿಗೆ ಈಗಲೇ ತೆರಳಬೇಕು. ವಿರಾಟ್ರಿಗೆ ಮನ್ಮಥ ರೆಡಿ ಮಾಡಪ್ಪ. ಮನ್ಮಥ ಕೌಂಡಿಗೆ ಇಬ್ಬರು ರೆಡಿ ಮಾಡಿ ಕರ್ಕೊಂಡ್ಬರ್ಬೇಕು. ರೆಡಿ ಆಗಿರ್ಬೇಕು.